ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ್ಚ ರಾಹುವೇ ಕೇತುವೆ ನಮೋ ನಮಃ. ಇದು ನವಗ್ರಹ ಮಂತ್ರ. ಈ ಮಂತ್ರ ದಿನಾಲು ನಾವು ಪೂಜೆ ಮಾಡೋ ಹೊತ್ತಿನಲ್ಲಿ ನಾವು ಸ್ವಲ್ಪ ಮಂತ್ರಗಳೆಲ್ಲ ಓದ್ತಾ ಇರ್ತೀವಿ. ಅದ್ರ ಜೊತೆಲಿ ಈ ಮಂತ್ರನೂ ಹೇಳ್ಬೋದು. ಇದು ಹೇಳಲಿಕ್ಕೆ ಕೂಡ ಸ್ವಲ್ಪ ಈಸಿಯಾಗಿ ಇದೆ ಅಲ್ವಾ. ಹಾಗೂ ಕೂಡ ಇವಾಗ ಗುಡಿಗಳಲ್ಲಿ ನವಗ್ರಹಗಳದ್ದು ಅಂತ ಹೇಳಿ ನವಗ್ರಹ ಸ್ಥಾಪಿಸಿರ್ತಾರೆ. ಅಲ್ಲಿ ಕೂಡ ನಾವು ಪ್ರದಕ್ಷಿಣೆ ಮಾಡ್ತಾ ಇರ್ತೀವಿ ಗುಡಿಗೆ ಹೋದಾಗ. ಅಲ್ಲಿ ಕೂಡ ಈ ಮಂತ್ರ ಹೇಳ್ಬೋದು. ನಾವು ಪ್ರದಕ್ಷಿಣೆ ಮಾಡೋ ಹೊತ್ತಿನಲ್ಲಿ 9 ಸರ ಆಗ್ಲಿ 3 ಸರ ಆಗ್ಲಿ ಪ್ರದಕ್ಷಿಣೆ ಮಾಡ್ತಾ ಇರ್ತೀವಿ. ಅವಾಗ ಗುಡಿ ಮಂತ್ರ ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಚ್ಚ ರಾಹುವೇ ಕೇತುವೆ ನಮೋ ನಮಃ ಅಂತ ಹೇಳ್ಕೊಂಡು ಈ ಮಂತ್ರನ ಜಪಿಸ್ಬೋದು ನಾವು. ಯಾಕಂತ ಹೇಳಿದ್ರೆ ನಾವು ನವಗ್ರಹಗಳನ್ನ ದಿನಾಲು ನಮನೆ ಮಾಡ್ದಂಗ, ಅಂದ್ರೆ ಅದನ್ನೇ ನಾವು ದಿನಾಲು ಪ್ರಾರ್ಥನೆ ಮಾಡ್ದಂಗೆ ಇರುತ್ತೆ. ಇವನ್ ಯಾಕೆ ಅಂತ ಹೇಳ, ಇವಾಗ ಪ್ರತಿಯೊಬ್ಬರ ಜಾತಕದಲ್ಲಿ ಕೂಡ ಯಾವುದೋ ಒಂದು ದೋಷ ಇರುತ್ತೆ ಅಂತ ಇಟ್ಕೊಳ್ರಿ. ನವಗ್ರಹಗಳದ್ದು ಯಾವುದೋ ಒಂದು ದೋಷ ಇರುತ್ತೆ. ಗುರುಗಳು ಹೇಳಿರ್ತಾರೆ, ಈ ಈ ಈ ಗ್ರಹಕ್ಕೆ ನೀವು ಈ ಪೂಜೆ ಮಾಡ್ಬೇಕು, ಈ ಗ್ರಹಕ್ಕೆ ಈ ಪೂಜೆ ಮಾಡ್ರಿ, ಅಥವಾ ಈ ನವಧಾನ್ಯದಲ್ಲಿ ಧಾನ್ಯ ಇಡ್ರಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಹೇಳಿದ್ರು ಕೂಡ ಅದು ನಾವು 1 ದಿನ ಮಾಡ್ತೀವಿ, 2 ದಿನ ಮಾಡ್ತೀವಿ, ಆಮೇಲೆ ಬಿಡ್ತೀವಿ. ಆ ದೋಷ ಅನ್ನೋದು ಸ್ವಲ್ಪ ಜಾತಕದಲ್ಲಿ ಇತ್ತು ಅಂದ್ರೆ ಈ ಮಂತ್ರ ಓದೋದ್ರಲಿಂದ ಅವ್ರಿಗೆ ಉಪಶಾಂತಿ ಬರುತ್ತೆ. ಹೌದಾ? ಥ್ಯಾಂಕ್ ಯು ಸೋ ಮಚ್.